ಸರ್, ನನ್ನ ಶಿಕ್ಷಣದ ಹೋರಾಟ ಶುರುವಾಗಿದ್ದು 2023ರಲ್ಲಿ. ನಾನು ಡಿಗ್ರಿ ಮುಗಿಸಿದಾಗ, ಬ್ಯಾಚುಲರ್ ಆಫ್ ಡಿಗ್ರಿ ಮುಗಿಸಿದಾಗ 2023. ಆವಾಗ ಸುಮಾರು ಮೈಸೂರಲ್ಲಿ ತುಂಬ ಕಾಲೇಜ್ ಕೇಳಿದೆ. ಮೈಸೂರು, ಹಳೆ ಮೈಸೂರು ಭಾಗ ಎಲ್ಲ ಯಾವ ಕಾಲೇಜ್ಗೆ ಹೋಗಿ ಕೇಳಿದ್ರು ಐ.ಟಿ.ಐ ನಾಟ್ ಈಕ್ವಲ್ ಟು PUC, ಐ.ಟಿ.ಐ ನಾಟ್ ಈಕ್ವಲ್ ಟು PUC. ನಾನು ಡಿಗ್ರಿ ಮಾಡಿದ್ದೀನಲ್ಲ ಸರ್, ಐ.ಟಿ.ಐ ಏನಕ್ಕೆ PU ಈಕ್ವಲೆಂಟ್ ಅಂತ 2019 ಮಾಡಿದ್ದಾರೆ. ಇಲ್ಲ, ಅದು ಕನ್ಸಿಡರ್ ಆಗಲ್ಲ, PUC ಮಾಡಿರಲೇಬೇಕು ಅಂತ ಹೇಳಿ PUC ಮಾಡಿ ಡಿಗ್ರಿ ಮಾಡಬೇಕಾ? ಅದೊಂದು ನನಗೆ ತುಂಬ ಕಾಡ್ತಾಯಿತ್ತು. ನನಗೆ ಯಾಕೆ ಆ ಟೈಮಲ್ಲಿ ನಾನು PUC ಮಾಡಲಿಲ್ಲ ಅಂತಲೂ ಕಾಡ್ತಾಯಿತ್ತು. ಅದಾದಮೇಲೆ ಏನಾಯಿತು, ಕೊನೆಗೆ ನನಗೆ ಯಾವ ಕಾಲೇಜಲ್ಲೂ ಅಡ್ಮಿಷನ್ ಸಿಕ್ಕಿಲ್ಲ. ತುಮಕೂರಿಗೆ ಹೋದೆ. ತುಮಕೂರಲ್ಲಿ ಮಂಜುನಾಥ್ ಜೋಗಿ ಸರ್ ಅಂತ ಒಬ್ಬರು ಇದ್ದಾರೆ. ಅವರು ಒಂದು ಕಾಲೇಜನ್ನ ಸಜೆಸ್ಟ್ ಮಾಡಿದ್ರು, ಈ ಕಾಲೇಜಲ್ಲಿ ನಿನಗೆ ನೋಡು, ಒಂದ್ಸಲ ಟ್ರೈ ಮಾಡು ಅಂತ. ಅಲ್ಲಿ ಡೈರೆಕ್ಟರ್ ಮುಬಾರಕ್ ಅಂತ ಇದ್ದಾರೆ. ನಾನು ಹೇಳಿದೆ, ಸರ್ ಹಿಂಗೆ ಪ್ರಾಬ್ಲಮ್ ಆಗಿದೆ, ಏನಾಗುತ್ತೋ ಗೊತ್ತಿಲ್ಲ. ಓಕೆ ಆಯಿತು, ನಿನಗೆ ನೋಡೋಣ, ಒಂದು ಟ್ರೈ ಮಾಡೋಣ, ಇಲ್ಲ ಅಂದರೆ ಮಿಕ್ಕಿದ್ದೇನೋ ನೋಡೋಣ ಅಂದ್ಬಿಟ್ಟು ಅಡ್ಮಿಷನ್ ತಗೊಡ್ತಾರೆ. ಅದಾದಮೇಲೆ ಎಲಿಜಿಬಿಲಿಟಿಗೆ ಹೋದಾಗ ನಂದು ನಾನ್ ಎಲಿಜಿಬಲ್ ಅಂತಲೇ ಬಂದು ನನ್ನ ಅಡ್ಮಿಷನನ್ನು ಕ್ಯಾನ್ಸಲ್ ಮಾಡಿರ್ತಾರೆ ಸರ್. ಅದಾದಮೇಲೆ ನಾನು ಹೈಕೋರ್ಟ್ಗೆ ಹೋಗಿರ್ತೀನಿ. ಹೈಕೋರ್ಟಲ್ಲಿ ನಾನು ರಿಟ್ ಪಿಟಿಷನ್ ಫೈಲ್ ಮಾಡಿದೆ. ಅಲ್ಲೂ ತುಂಬ ದುಡ್ಡು ಖರ್ಚಾಯಿತು. ಈಗ ಹೈಕೋರ್ಟ್ ಅಂದಮೇಲೆ, ಕೋರ್ಟ್ ಅಂದಮೇಲೆ ತುಂಬ ದುಡ್ಡು ಖರ್ಚಾಗುತ್ತೆ. ಅದಾಗಿ ತುಂಬ ದುಡ್ಡು ಖರ್ಚಾಯಿತು, ನನಗೂ ತುಂಬ ಸಮಸ್ಯೆಗಳಿತ್ತು. ಅದಾದಮೇಲೆ ತುಂಬ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ನಾನು ಸಾಧಿಸಲೇಬೇಕು ಅಂತ ಹೈಕೋರ್ಟ್ವರೆಗೂ ಹೋಗಿ, ಹೈಕೋರ್ಟಲ್ಲಿ ಮೊನ್ನೆ 2026 ಮಾರ್ಚ್ 27ನೇ ತಾರೀಕು ನಮಗೆ ಒಂದು ಅದ್ಭುತವಾದ ಮಹತ್ವವಾದ ಒಂದು ಜಡ್ಜ್ಮೆಂಟನ್ನು ಕೋರ್ಟು ಕೊಟ್ಟಿದೆ ಅಂತ ಹೇಳ್ತೀವಿ. ಈ ಒಂದು ಇದರಿಂದ ಇದು ನನ್ನ ಗೆಲುವಲ್ಲ, ಸಾವಿರಾರು ವಿದ್ಯಾರ್ಥಿಗಳ ಗೆಲುವು. ನಂತರ ಅನ್ಯಾಯ ಆಗಿರೋ ಸಾವಿರಾರು ವಿದ್ಯಾರ್ಥಿಗಳು ಇದರಿಂದ ತುಂಬ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಕೆಲವರು ನನಗೆ ಸುಮಾರು ಜನ ಹೇಳ್ತಾರೆ, ಇಲ್ಲ ನಮ್ಮದು ಹಿಂಗೆ ಆಗ್ಬಿಟ್ಟಿದೆ ಅಂತ ಮಾಗಡಿಯವರೆಲ್ಲ ಫೋನ್ ಮಾಡಿದರು. ಅದಾದಮೇಲೆ ತುಂಬ ಸಮಸ್ಯೆ ಆಯಿತು. ಈ ಒಂದು ಜಡ್ಜ್ಮೆಂಟ್ ಕಾಪಿ ಇಟ್ಕೊಂಡು ಯಾರು ಬೇಕಾದರೂ, ಇದು ರಿಪೋರ್ಟಬಲ್ ಜಡ್ಜ್ಮೆಂಟು, ಈ ಒಂದು ಜಡ್ಜ್ಮೆಂಟಿಂದ ಯಾರು ಬೇಕಾದರೂ ಬಂದು ಅಡ್ಮಿಷನ್ನ ಮಾಡ್ಕೋಬೋದು. ಕಾನೂನು ಓದೋಕ್ಕೆ ಏಜ್ ಲಿಮಿಟ್ ಯಾವುದೂ ಇಲ್ಲ. ಇಷ್ಟು ಏಜ್ ಆಗಿರಬೇಕು ಅಂತೇನಿಲ್ಲ. ಯಾವ ಏಜ್ ಅವ್ರು ಬೇಕಾದರೂ ಕಾನೂನನ್ನು ಓದ್ಬೋದು. ನೀವು ನನಗೆ ಏಜ್ ಆಗಿಬಿಟ್ಟಿದೆ ಅಂತ ತಲೆ ಕೆಡಿಸ್ಕೊಬೇಡಿ. ನೀವು ಐ.ಟಿ.ಐ ಮಾಡಿದರೆ, ಡಿಗ್ರಿ ಮಾಡಿದರೆ, ಡಿಪ್ಲೊಮಾ ಮಾಡಿದರೆ, ಡಿಗ್ರಿ ಮಾಡಿದರೆ, JOC ಮಾಡಿದರೆ, ಡಿಗ್ರಿ ಮಾಡಿದರೆ, ಅಥವಾ ಐ.ಟಿ.ಐ ಡಿಪ್ಲೊಮಾ ಅಷ್ಟೇ ಓದಿದರೂ 5 year LLBಗೆ ಕೂಡ ಜಾಯ್ನ್ ಆಗ್ಬೋದು. ಈ ಒಂದು ಮಹತ್ವದ ತೀರ್ಪನ್ನು ಮಾನ್ಯ ಹೈಕೋರ್ಟು ಕೊಟ್ಟಿದೆ. ಹೌದು ಸರ್, ತುಂಬ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾಯಿದೆ. ನನಗೂ ಕಾನೂನು ಮೇಲೆ ನಂಬಿಕೆ ತುಂಬ ಹೆಚ್ಚಾಯಿತು ಈ ಒಂದು ಮಹತ್ವದ ತೀರ್ಪಿಂದ ಸರ್. ನಮ್ಮ ಹೋರಾಟದ ಶ್ರಮಕ್ಕೆ ಫಲ ಸಿಕ್ಕಿದೆ. ಸರ್, ನಮ್ಮ ಹೋರಾಟದ ಶ್ರಮಕ್ಕೆ ಫಲ ಸಿಕ್ಕಿದೆ. ನಮಗೂ ತುಂಬ ಖುಷಿ ಆಗ್ತಾಯಿದೆ. ನರೇಂದ್ರ HJ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.